ಸಂಸ್ಕಾರಗಳ ವಿಭಾಗದಲ್ಲಿ ಏನ್ ಹೇಳ್ತೀರಾ ಅಂತ ನಾವು ಪ್ರತಿದಿನವೂ ಬಹಳ ಹಾತೊರಿತಾ ಇರ್ತೀವಿ ಕೇಳೋದಕ್ಕೆ. ನೋಡಿ ವೀಕ್ಷಕರೇ, ನೀವು ಇವತ್ತು ಮಾಡಬೇಕಾದಿಷ್ಟೇ. ಮನೆ ಯಜಮಾನ್ರು ಇರಲಿ ಇಲ್ಲದೆ ಹೋಗಲಿ, ನೀವೆಲ್ಲ ಹೊರಭಾಗದಲ್ಲಿ ಅವ್ರ ಕೆಲಸಕ್ಕೆ ಹೋಗಿರಲಿ ಇರಲಿ, ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ಗೃಹಿಣಿಗಳು ಇವತ್ತು ನೀವು ಒಂದು ವಿಶೇಷವಾಗಿರ್ತಕ್ಕಂಥ ಅನ್ನವನ್ನು ಮನೆಯಲ್ಲಿ ತುಪ್ಪ ಹಾಕಿ ಮಾಡಬೇಕು. ಕೆಲವರೆಲ್ಲ ಈ ಅನ್ನ ಮಾಡಬೇಕಾದ್ರೆ ಒಂದು ಹೇಳ್ತೀನಿ, ಜ್ಞಾಪಕ ಇಟ್ಕೊಳ್ಳಿ. ಯಾವತ್ತಿದ್ರೂ ಭಾಳ ಜನ ಅಭ್ಯಾಸ ಏನು ಅಂದರೆ, ಅನ್ನ ಮಾಡಬೇಕಾದ್ರೆ ಅಕ್ಕಿಗೆ ಉಪ್ಪು ಹಾಕ್ಬಿಡ್ತೀರ. ಈ ಅಕ್ಕಿಗೆ ಉಪ್ಪು ಹಾಕ್ಬಿಡೋದು ಋಣ ಮಾತ್ರ ಜೀವನ ಪೂರ್ತಿ, ಹೇಳಿದ್ದೀನಿ, ಜನ್ಮದಲ್ಲಿ ತೀರಲ್ಲ ನಿಮಗೆ. ಅದಕ್ಕೆ ಸಾಲದವರಾಗಿರ್ತೀರ. 24 ಗಂಟೆ ಯಾವತ್ತು ಗೊಂದಲದಲ್ಲೇ ಇರ್ತೀರ. 24 ಗಂಟೆ ಹಳ್ಳದಿಂದ ಆಚೆ ಬರೋಕ್ಕೆ ಸಾಧ್ಯ ಇಲ್ಲ. ಅನ್ನಕ್ಕೆ ಯಾರಾದರೂ ಉಪ್ಪು ಹಾಕ್ತಾರೆ? ಹಾಕಬಾರ್ದು. ಅದಕ್ಕೆ ಇವತ್ತಿನ ಸಂಸ್ಕಾರದಲ್ಲಿ ಹೇಳ್ತಾ ಇದ್ದೀನಿ, ಅನ್ನ ಅಭಿಷೇಕವನ್ನು ಮಾಡಿ. ನೀವು ಕೆಲವರು ಅನ್ನ ಮಾಡುವಾಗ ಏನು ಮಾಡ್ತಾರೆ, ಒಂದು ತುಪ್ಪ ಹಾಕ್ಬಿಟ್ಟು ಅದನ್ನು ಕೊಟ್ಟುಬಿಟ್ರೆ ಅಂತ ಇಟ್ಕೊಳ್ಳಿ, ಅನ್ನ ಅಭಿಷೇಕ ಮಾಡಬೇಕಾದ್ರೆ ಈಶ್ವರನಿಗೆ ನೀವು ಜನ್ಮ ಪೂರ್ತಿ ಋಣ ಆಗಿದ್ದು ಬಿಡ್ತೀರ. ಅದಕ್ಕೆ ಇವತ್ತಿನಿಂದನೇ ಅಂಥವ್ರು ಏನಾದರೂ ಹಾಕ್ತಾ ಇರೋ ಬಹಳ ಜನ ಮಾಡ್ತಾರೆ ಇದನ್ನು. ಏನಂದರೆ ಅನ್ನಕ್ಕೆ ಉಪ್ಪು ಹಾಕ್ಬಿಡೋದು ಮೊದಲಿಂದ ವಾಡಿಕೆ. ಕೆಲವರು ಹಾಕ್ಕೊಂಡ್ಬಿಟ್ಟಿರ್ತಾರೆ, ಅಭ್ಯಾಸ. ಅಕಸ್ಮಾತ್ ಹುಳಿಗೆ ಉಪ್ಪು ಜಾಸ್ತಿ ಆಯಿತು ಅಂತ ಇಟ್ಕೊಳ್ಳಿ, ಈ ಉಪ್ಪು ಆ ಉಪ್ಪು ಏನಾಗುತ್ತೆ, BP ಜಾಸ್ತಿ ಆಗುತ್ತೆ ಅಷ್ಟೇ, ಇನ್ನೇನು ಜಾಸ್ತಿ ಆಗಲ್ಲ. ಅದಕ್ಕೆ ನೀವುಗಳೆಲ್ಲ ಸರಿಪಡಿಸ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ. ಆದರೆ ಇವತ್ತು ನಮ್ಮ ಸಂಸ್ಕಾರದಲ್ಲಿ ಏನು ಹೇಳುತ್ತೆ, ಜೀವನದಲ್ಲಿ ಇವತ್ತು ಎಲ್ಲರೂ ಮಧ್ಯಾಹ್ನದಲ್ಲಿ ಅನ್ನಾಭಿಷೇಕ. ಅದಕ್ಕೆ ಅನ್ನವನ್ನು ತಗೊಳ್ಳಿ, ಅಭಿಷೇಕವನ್ನು ದೇವರಿಗೆ ಮಾಡಿಸಿ, ಅಂದರೆ ಈಶ್ವರನಿಗೆ ಮಾಡಿಸ್ಬೇಕು. ಅನ್ನ ಅಲಂಕಾರವನ್ನು, ಅನ್ನಾಭಿಷೇಕವನ್ನು ಮಾಡಿಸ್ಬೇಕು. ಎಲ್ಲರೂ ಹೋಗಿ ಮೊದಲೇ ಹೇಳಿಬಿಡಿ. ಅದನ್ನು ಸಾಯಂಕಾಲ ಸೂರ್ಯ ಮುಳುಗಕ್ಕೆ ಮೊದಲು ವ್ಯವಸ್ಥೆ ಆಗ್ಬಿಡ್ಬೇಕು. ಸಾಯಂಕಾಲ ಸೂರ್ಯ ಮುಳುಗಕ್ಕೆ ಮೊದಲು ವ್ಯವಸ್ಥೆ ಆಗ್ಬಿಡ್ಬೇಕು. ಯಾಕೆಂದರೆ ಮುನಿ ಸಂಚಾರ ಮಾಡೋ ಸಮಯಕ್ಕಾದರೂ ಸರಿ, ಮುನಿ ಸಂಚಾರ ಮಾಡಿದ್ಮೇಲಾದರೂ ಸರಿ, ಮಠ ಮಧ್ಯಾಹ್ನ 12 ಗಂಟೆ ಆದಮೇಲಾದರೂ ಸರಿ, ಇದನ್ನು ಅನ್ನದಾನವಾಗಿ ಮಾಡಬೇಕು. ಮುಸ್ಸಂಜೆ ಹೊತ್ತಲ್ಲಿ ಮಾಡಲೇಬಾರದು. ಅಂದರೆ ಸೂರ್ಯ ಮುಳುಗದ ಮೇಲೆ ಮಾಡಬಾರ್ದು. ಸೂರ್ಯ ಮುಳುಗಕ್ಕೆ ಮೊದಲು ವ್ಯವಸ್ಥಿತವಾಗಿ ಮಾಡಬೇಕು ಇದನ್ನು. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಅನ್ನ ಅಭಿಷೇಕಕ್ಕೆ ನೀವು ಅಕಸ್ಮಾತ್ 1 kg ತೊಗೊಂಡ್ರಿ ಅಂತ ಇಟ್ಕೊಳ್ಳಿ, ಅನ್ನ 1 kg ಅಕ್ಕಿ ತೊಗೊಂಡ್ರಿ ಇಟ್ಕೊಳ್ಳೋಣ. ಆಗೇನು ಮಾಡಬೇಕು, 1 kgಲಿ 1/4 kgನ ಮನೆ ಭಾಗಕ್ಕೆ ಇಡಬೇಕು. ಯಾವತ್ತೂ ಒಂದು ಭಾಗ ದೇವರಿಗೆ ಅಂತ ಇಡ್ತೀವಿ ನೋಡಿ. ಮೊದಲನೇ ಭಾಗ ಯಜಮಾನನಿಗೆ, 2ನೇ ಭಾಗ ಯಾವತ್ತಿದ್ರೂ ಮನೆ ಸಂಸಾರಕ್ಕೆ, 3ನೇ ಭಾಗ ಹೆಂಡತಿ ಮಕ್ಕಳಿಗೆ, 4ನೇ ಭಾಗ ಭಗವಂತನಿಗೆ ಅಂತ 4 ಭಾಗ ಅನ್ನಕ್ಕೆ. ಅಂದರೆ 1 kg ತೊಗೊಂಡ್ರೆ ಲೆಕ್ಕ ಇದು. 4ಅಲ್ಲಿ ವಿಶೇಷವಾಗಿ 4 kg ತೊಗೊಂಡ್ರೆ 1 kg ಮನೆಯಲ್ಲಿ ನೈವೇದ್ಯ ಮಾಡಬೇಕು. ಅಂದರೆ ಮನೆಯಲ್ಲಿ ನೈವೇದ್ಯ ಮಾಡೋದು ಹಾಗೆ ಪರಮಾನ ಅಂತ. ನಿಮ್ಮ ಗ್ರಾಮ ದೇವತೆ ನಿಮ್ಮ ಮನೆಗೆ ಬರ್ತಾಳೆ, ಊಟವನ್ನು ತೊಗೊತಾಳೆ, ಪ್ರಸಾದ ತೊಗೊಳ್ತಾಳೆ. ಅದಕ್ಕೇನು ಮಾಡಬೇಕು ಗೊತ್ತಾ, ಅನ್ನ ಮಾಡಬೇಕಾದ್ರೆ 1 kgಯಲ್ಲಿ 3/4 kg ಅನ್ನವನ್ನು ನೀವೇನು ಮಾಡಿರ್ತೀರ ಅದು ಎತ್ಕೊಂಡು ಹೋಗಿ ದೇವಸ್ಥಾನಕ್ಕೆ ಈಶ್ವರನಿಗೆ ಅಭಿಷೇಕವನ್ನಾಗೆ. ಅನ್ನ ಅಭಿಷೇಕ ಅಂತ ಅಲಂಕಾರ ಮಾಡ್ತಾರೆ. ಅದನ್ನ ಅಭಿಷೇಕ ಆದಮೇಲೆ ಅನ್ನ ಅಲಂಕಾರ ಮಾಡ್ತಾರೆ. ಇದನ್ನು ಗ್ರಾಮಗೆಲ್ಲ ಹಂಚ್ತಾರೆ ಸಾಯಂಕಾಲ. ಅಂದರೆ ನೈವೇದ್ಯ ತೆಗೆದ ಮೇಲೆ ಹಂಚ್ತಾರೆ. ನಿಮ್ಮ ಮನೇಲಿ ಇನ್ನೊಂದು 1/4 ಭಾಗ ಉಳಿಸ್ಕೊಂಡಿರ್ತಿರಲ್ಲ, ಅದನ್ನು ಮನೇಲಿ ನೈವೇದ್ಯ ಮಾಡಬೇಕು. 1 ಸ್ಪೂನ್ ತುಪ್ಪ ಹಾಕಬೇಕು, ಒಂದೇ 1 ಚಿಟಿಕೆ ಸಕ್ಕರೆ ಹಾಕಬೇಕು. ಎಷ್ಟು? 1 ಸ್ಪೂನ್ ತುಪ್ಪ, 1 ಚಿಟಿಕೆ ಸಕ್ಕರೆ ಅಷ್ಟೇ, ಜಾಸ್ತಿ ಹಾಕಬಾರ್ದು. ಸಕ್ಕರೆ ತುಂಬ ಹಾಕ್ಬಿಡ್ಬೇಡಿ, ಚಿಟಿಕೆ ಸಕ್ಕರೆ ಅನ್ನದ ಮಾಡಿ ಪಾತ್ರೆ ಸಮೇತ ಹಾಗೆ ನಿಮ್ಮ ಮನೆ ಗ್ರಾಮ ದೇವತೆ ನೆನೆಸ್ಕೊಂಡು ನಿಮ್ಮ ಮನೇಲಿ ಇಡಿ. ಆ ನೈವೇದ್ಯ ಇಡಬೇಕಾದ್ರೆ ಬೇವಿನ ಸೊಪ್ಪು ಹಾಕೋದು ಮರಿಬೇಡಿ. ಆ ಬೇವಿನ ಸೊಪ್ಪು ಈ ಅನ್ನದ ಮೇಲೆ ಹಾಕಿರಬೇಕು. ಜ್ಞಾಪಕ ಇಟ್ಕೊಳ್ಳಿ. ಸುಮ್ಮನೆ ಆ ಬೇವಿನ ಎಲೆ ಅದ್ರ ಮೇಲೆ ಹಂಗೆ ಇಟ್ಬಿಡಿ. ಇಷ್ಟೇನೇ ಮಾಡಬೇಕಾದ್ದು. ಈಶ್ವರನ ದೇವಸ್ಥಾನಕ್ಕೆ ಹೋದಾಗ ನೈವೇದ್ಯವನ್ನು ಮಾಡಿಸಿ ಈ ಅನ್ನ ಅಭಿಷೇಕವನ್ನು ಅವನಿಗೆ ಮಾಡಿಸ್ತಾರೆ. ಅದನ್ನು ಮಾಡಿ ಸ್ಮರಣೆ ಮಾಡ್ಕೊಳ್ಳಿ. ಪ್ರಸಾದ ಆವತ್ತಿನ ದಿವಸ ನೀವೇನು ಕೊಟ್ಟಿರ್ತೀರ ಹಂಚಬೇಕು ಅವ್ರಿಗೆ, ಎಲ್ಲ ಜನಕ್ಕೂ ಸ್ವಲ್ಪ. ನೀವು ಅಕಸ್ಮಾತ್ ಸ್ವಲ್ಪ ಕೊಟ್ಟಿರ್ತೀರ, ನಿಮ್ಮ ಯಥಾಶಕ್ತಿ ಅದನ್ನು ಸ್ವಲ್ಪ ಚಿತ್ರಾನ್ನ ಮಾಡಿಸಿ ಹಂಚೋದು, ಏನಾದರೂ ಮಾಡಿಸ್ಬೋದು. ಏನೋ ಒಂದು ಮಾಡಿ ಅನ್ನವೋ ಅದನ್ನು ಪ್ರಸಾದವಾಗಿ, ಇಲ್ಲ ತುಪ್ಪ ಉಪ್ಪು ಹಾಕಿ, ಉಪ್ಪು ತುಪ್ಪ ಅನ್ನ ಮಕ್ಕಳು ತಿನ್ನಿಸಿ ನೋಡಿ, ಏನು ಚೆನ್ನಾಗಿರ್ತಿತ್ತು ಅಂದರೆ, ಊಟಕ್ಕೆ ಮೊದಲು ಫಸ್ಟು ಆ ತುಪ್ಪದ ಅನ್ನ, ಫಸ್ಟ್ ಬಿಸಿ ಬಿಸಿ ಅನ್ನ, ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ತಿನ್ನಿ, ಏನು ರುಚಿ. ಅದಕ್ಕೆ ನಾವೆಲ್ಲ ಹಿಂಗೆ ಗುಂಡಿಗೆ ಚೆನ್ನಾಗಿರೋದು. ಅದಕ್ಕೆ ಲೀವ್ನ ಪೂರ್ತಿ ಯಾವತ್ತು ತುಪ್ಪ ಕಾಯಿಸಿ ತಿಂದರೆ ಜೀವನ ಪೂರ್ತಿ ಕೋಲ್ ಹಿಡಿಯೋದಿಲ್ಲ. ಇದೆಲ್ಲ ಸತ್ಯ. ಅದಕ್ಕೆ ಆ ಕಾಲದಲ್ಲಿ ಅಂತಿದ್ರು. ಈ ಕಾಲ ಡಾಕ್ಟರ್ ಹೇಳ್ತಾರೆ ಕೊಲೆಸ್ಟ್ರಾಲ್ ರೀ ಅಂತ. ಯಾವ ಪುಟ್ಕೋಸಿ ಕೊಲೆಸ್ಟ್ರಾಲು? ನಮ್ಮ ತಾತ ಮುತ್ತಾತನ ಕಾಲದಿಂದ ಎಲ್ಲ ಗಟ್ಟಿಮುಟ್ಟಿಗೆ ಚೆನ್ನಾಗಿದ್ರು, ತುಪ್ಪ ಇಷ್ಟು ಸುರ್ಕೊಳ್ಳೋರು. ನಾವೇನೋ ಒಂದು ಸ್ಪೂನಿಗೆ ಸ್ವಲ್ಪ ಹಾಕ್ಕೊಂತೀವಿ ಅಷ್ಟೇ. ಅವರೆಲ್ಲ ಏನು ಫಸ್ಟ್ ಕ್ಲಾಸ್ ಹಿಂಗೆ ಹಾಕ್ಕೊಂಡು ತುಪ್ಪದಲ್ಲೇ ತಿನ್ನೋರು. ಇದು ನಿಜವಾದ ಜೀವನ. ಯಾವ ತಿಳ್ಕೊಳ್ಳಿ, ಗ್ರಾಮದಲ್ಲಿ ಯಾವತ್ತೂ ಹೊರಗಡೆ ಪಟ್ಟಣದ ಜೀವನನೇ ಇಷ್ಟಿಟ್ಟೇ ತಿನ್ನೋದು, ಭಿಕ್ಷದವ್ರ ಥರ. ಕೆಲವಿದ್ದಾರೆ ತಟ್ಟೆಲಿ ಹಾಕ್ಕೊಂಡು ಲಕ್ಷ್ಮಣ ಹಂಗೆ ಕಲಿಸ್ಕೊಂಡು ಎಷ್ಟು ಚೆನ್ನಾಗಿ ಊಟ ಮಾಡಿದ್ರೆ ಮನಸ್ಫೂರ್ತಿಯಾಗಿ ಮಾಡಬೇಕು. ಜೀವನದಲ್ಲಿ ಇನ್ನೇನ್ರಿ, ಊಟಕ್ಕೋಸ್ಕರ ಅಂತ ಬದುಕೋದಲ್ಲ, ಜೀವನಕ್ಕೋಸ್ಕರ ಬದುಕಿದ್ರು ಆ ಊಟ ತಿನ್ನುವಾಗ ಅಟ್ಲೀಸ್ಟು ಸಂಸಾರ ಸಮೇತ ಸುಖವಾಗಿ ಅನ್ನಪೂರ್ಣೇಶ್ವರಿ ಅಂಥೇಳಿ ಭಾಳ ಚೆನ್ನಾಗಿ ತಿನ್ನಬೇಕು. ಆ ಊಟವನ್ನು ರಸಿಸಿ ಆ ರುಚಿಯನ್ನು ಒಂದೊಂದಾಗಿ ಮೆದುಳಾಗಿ ತಿನ್ನಬೇಕು. ಕೆಲವರು ಏನೋ ಕೋಳಿ ಕೆದ್ದಂಗೆ ಇಷ್ಟೇ ಕಿತ್ಕೊಳ್ಳೋದು, ಅಷ್ಟೇ ಅನ್ನ ತಿನ್ನೋದು, ಏನೋ ಕೈ ತೋರಿಸ್ಕೊಳ್ಳೋ ಥರ. ಇದೆಲ್ಲ ಫ್ಯಾಷನ್ ಬಿಸಾಕಿ ಗ್ರಾಮ ದೇವತೆ ಊಟ ಕೆಳಗಡೆ ಕೂತ್ಕೊಂಡು ಆ ಪ್ರಸಾದ ಅನ್ನ ನೈವೇದ್ಯ ಕೊಡ್ತಾರೆ.
ತಿನ್ನಿ, ಲಕ್ಷಣವಾಗಿ ಆನಂದವಾಗಿ. ಇಂಥ ಒಂದು ಗ್ರಾಮದ ಊಟ ಬರೀ ಸೊಗಸು. ಅದಾದ ಮೇಲೆ ಮನೆಗೆ ಬಂದು ಮನೆ ನೈವೇದ್ಯ ಆಗಿರ್ತಕ್ಕಂಥ ಹೆಂಡತಿರು ಏನು ನೈವೇದ್ಯ ಮಾಡಿರ್ತೀರ, ರಾತ್ರಿ ಕೂತ್ಕೊಂಡು ಎಲ್ರಿಗೂ ಕೈ ತುತ್ತು ಹಾಕಬೇಕು. ಜ್ಞಾಪಕ ಇಟ್ಕೊಳ್ಳಿ, ಮೊಸರನ್ನೇ ಮಾಡಬೇಕು. ಇದನ್ನು ನೀವು ಸ್ವಲ್ಪ ಹಾಕಿರ್ತೀರ ಪರಮಾನ್ನ ನೈವೇದ್ಯ. ಖಾರದ ಊಟ ಮಾಡಬಾರ್ದು. ಏನು ಹೇಳಿದೆ, ಹೊರಗಡೆ ಏನಾದರೂ ಮಧ್ಯಾಹ್ನದ ಊಟ ಏನಿದ್ರು ಮುನೀಶ್ವರನಿಗೆ ಸಂಚಾರ, ಖಾರದ ಊಟ. ಗ್ರಾಮ ದೇವತೆ ನೆನೆಸ್ಕೊಂಡು ಮನೇಲಿ ನೈವೇದ್ಯ ಮಾಡೋದು ನಿಮ್ಮ ಮನೆ ಕುಲದೇವರಿಗೆ. ಅಂಥ ಒಂದು ದೇವರಿಗೆ ನೀವು ಮಾಡಬೇಕಾದ್ದೇನು ಗೊತ್ತಾ, ಮೊಸರನ್ನ ನೈವೇದ್ಯ. ಅದಕ್ಕೆ ಕೈ ಊಟವನ್ನು ರಾತ್ರಿ ಎಲ್ಲ ಕೂತ್ಕೊಂಡಾಗ ಆ ಅನ್ನದ ಕಲಸಿ ಎಲ್ರಿಗೂ ಒಂದೊಂದು ತುತ್ತನ್ನು ಹಾಕ್ಕೊಂಡು ಆ ಬೆಳದಿಂಗಲ್ಲ ಊಟ ಮಾಡಿ. ನಿನ್ನೆ ಯಂತ್ರದ ಮೇಲೆ ಪೂಜೆ ಮಾಡಿಸಿದ್ದೆ ಅಲ್ವಾ, ಆ ನಂದೀಶ್ವರ ನೆನೆಸ್ಕೊಂಡು ಇವತ್ತು ಅದೇ ನಂದೀಶ್ವರ ನೆನೆಸ್ಕೊಂಡು ಆ ಬೆಳದಿಂಗಲ್ಲಿ ಕೂತ್ಕೊಂಡು ಒಂದೊಂದು ತುತ್ತು ಊಟ ಮಾಡಿದ್ರೆ ಏನು ಆನಂದ. ಇಂಥ ಒಂದು ಆನಂದ ಇವತ್ತಲ್ಲ, ಜೀವನ ಪೂರ್ತಿ ಹೀಗೆ ಇರಲಿ. ನಾವು ನೀವೆಲ್ಲ ಗ್ರಾಮವನ್ನು ಮರಿದೆ, ಆ ಗ್ರಾಮ ದೇವತೆಯನ್ನು ಮುನೀಶ್ವರ, ಚೌಡೇಶ್ವರಿ ಮತ್ತು ಚಂದ್ರಮೌಳೇಶ್ವರನ ಮರಿದೆ ಲೋಕವೆಲ್ಲ ಸುಭಿಕ್ಷವಾಗಿರಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಹೇಳಿ ನೋಡೋಣ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ, ಒಂಥರ ನೀವು ಹೇಳೋ ಈ ಎಲ್ಲ ಆಚರಣೆಗಳಿಂದ ಕುಟುಂಬಗಳು, ಒಡೆದು ಹೋಗಿರೋ ಕುಟುಂಬಗಳು ಒಂದಾಗತ್ತೆ, ಅವಿಭಾಜ್ಯ ಕುಟುಂಬ ಮತ್ತೆ ಬರಬೇಕು ಅನ್ನೋ ಒಂದು ಸಂದೇಶ ಕೂಡ ಇದರಲ್ಲಿದೆ ಅಲ್ವೇ ಗುರುಜಿ? ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಮಾಹಿತಿಯನ್ನ ಎಂದಿನಂತೆ ನೀಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಹೊರಡೋ ಹೊತ್ತಾಯ್ತು. ಭೇಟಿಯಾಗೋದು ಯಾವಾಗ ತಿಳಿದೇ ಇದೆ. ಸೋಮವಾರದ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ಸಮಯ 9 ಗಂಟೆ ಅಂತ ಹೇಳ್ತಾ ಹೋಗಿ ಬರ್ತೀವಿ ನಿಮ್ಮ ಅಪ್ಪಣೆಯೊಂದಿಗೆ. ನಮಸ್ಕಾರ.